ನಮಸ್ಕಾರ, ನಾನು ಜ್ಯೋತಿ ಪುರಾಣಿಕ್. ನಾನು ನಿಮಗೆ ಇವತ್ತು ಋಷಿ ಪಂಚಮಿಯ ವ್ರತದ ಬಗ್ಗೆ ಹೇಳುತ್ತೇನೆ. ಋಷಿ ಪಂಚಮಿ ವ್ರತವು ಇದು ಹೆಣ್ಣು ಮಕ್ಕಳಿಗೆ ಸಂಬಂಧಿಸಿದ ವ್ರತವಾಗಿದೆ. ಈ ವ್ರತದ ಕೆಲವೊಂದು ನಿಯಮಗಳಿವೆ. ಆ ನಿಯಮಗಳನ್ನು ನೋಡೋಣ. ಈ ವ್ರತವನ್ನು 50 ವರ್ಷದ ಮೇಲ್ಪಟ್ಟವರು ಮಾಡಬೇಕು. ಅಂದರೆ ಯಾರಿಗೆ ಋತುಬಂಧ ಅಂದರೆ ಹೆಣ್ಣು ಮಕ್ಕಳ ಮುಟ್ಟು ನಿಂತವರೇ ಈ ವ್ರತವನ್ನು ಹಿಡಿಯಬೇಕು. ಋಷಿ ಪಂಚಮಿಯ ಪೂಜೆಯ ಉದ್ದೇಶವೇನೆಂದರೆ ಸ್ತ್ರೀಯರು ತನ್ನ ರಜೋದರ್ಶನದಲ್ಲಿ ತಾವು ಮಾಡಿದ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳಲು ಈ ಋಷಿ ಪಂಚಮಿಯ ವ್ರತವನ್ನು ಮಾಡುತ್ತಾರೆ. ದೋಷಗಳು ಯಾವುವೆಂದರೆ ಮಹಿಳೆಯರು ರಜಸ್ವಲ ಸಮಯದಲ್ಲಿ ಮನೆಯ ಯಾವ ಪದಾರ್ಥವನ್ನು ಮುಟ್ಟಬಾರದು. ಆದರೆ ತಿಳಿಯದ ಸಮಯದಲ್ಲಿ ಮನೆಯ ಪಾತ್ರೆಗಳು ಸಾಮಾನುಗಳು ಮುಟ್ಟಿದರೆ ಇದರಿಂದ ಉಂಟಾಗುವ ಪಾಪ ಪರಿಹಾರಕ್ಕೆ ಋಷಿ ಪಂಚಮಿಯ ವ್ರತವನ್ನು ಮಾಡುತ್ತಾರೆ. ಈ ವ್ರತದ ಅವಧಿ 8 ವರ್ಷ. ಅಂದರೆ 8 ವರ್ಷವೂ ಪ್ರತಿ ವರ್ಷವೂ ಈ ವ್ರತ ಮಾಡುತ್ತಾ ಇರಬೇಕು. ಈ 8 ವರ್ಷದ ಆದಿಯಲ್ಲಾಗಲಿ ಅಥವಾ ಮಧ್ಯದಲ್ಲಾಗಲಿ ಅಥವಾ 8 ವರ್ಷದ ಕೊನೆಯದಲ್ಲಾಗಲಿ ಇದರ ಉದ್ಯಾಪನ ಮಾಡಬೇಕು. ಪಂಚಮಿಯ ದಿನ ಸೂರ್ಯೋದಯಕ್ಕೆ ಸರಿಯಾಗಿ ನದಿ, ಸರೋವರ ಅಥವಾ ಬಾವಿಯಲ್ಲಿ ನೀರಿನಿಂದ ಸ್ನಾನ ಮಾಡಬೇಕು. 108 ತಂಬಿಗೆ ಸ್ನಾನ ಮಾಡಬೇಕು. 108 ಉತ್ತರಾಣಿ ಕಡ್ಡಿಗಳಿಂದ ಹಲ್ಲು ಉಜ್ಜುವುದು. 108 ಉತ್ತರಾಣಿ ದಳಗಳಲ್ಲಿ ತಲೆಯ ಮೇಲಿಟ್ಟುಕೊಂಡು 108 ತಂಬಿಗೆಯೂ ಸ್ನಾನ ಮಾಡಬೇಕು. ಉತ್ತರಾಣಿ ಜೊತೆಗೆ ಮೃತ್ತಿಕಾ, ನೆಲ್ಲೆಕಾಯಿ, ಎಳ್ಳುಗಳನ್ನು ಮೈಗೆ ಹಚ್ಚಿಕೊಳ್ಳಬೇಕು. ಸ್ನಾನ ನಂತರ ಆ ದಿನ ಬಿಳಿ ಸೀರೆ ಮತ್ತು ಬಿಳಿ ಕುಬ್ಬಸ ಧರಿಸಬೇಕು. ನಂತರ ಪುರೋಹಿತರಿಂದ ಮಂತ್ರ ಹೇಳಿಸಿಕೊಂಡು ಸಂಕಲ್ಪ ಮಾಡಿ ಋಷಿಗಳ ಪೂಜೆ ಮಾಡಬೇಕು. ಮುಖ್ಯವಾಗಿ ಈ ದಿನ ಪೂರ್ಣ ಉಪವಾಸ ಮಾಡಬೇಕು. ಋಷಿಗಳ ಪೂಜಾ ಕ್ರಮ: ಒಂದು ಕಟ್ಟಿಗೆ ಮಣಿಯನ್ನು ಸ್ವಚ್ಛವಾಗಿ ತೊಳೆದು ಒರೆಸಿ ಅದರ ಮೇಲೆ ಹೊಸ ಪಂಜೆ ಹಾಕಬೇಕು. ಅದರ ತುಂಬ ಅಕ್ಕಿ ಹಾಕಬೇಕು. ಬಿಳಿ ಸಣ್ಣ 8 ಕಲ್ಲುಗಳನ್ನು ನದಿಯಲ್ಲಿ ಆರಿಸಿ ತಂದು ಅಕ್ಕಿ ಮೇಲೆ ಸಾಲಾಗಿ ಇಡಬೇಕು. ಇವು ಸಪ್ತ ಋಷಿಗಳು ಮತ್ತು ಅರುಂಧತಿ. ಸಪ್ತ ಋಷಿಗಳ ಹೆಸರುಗಳು ನೋಡೋಣ. ವಶಿಷ್ಠ, ವಿಶ್ವಾಮಿತ್ರ, ಅತ್ರಿ, ಭರದ್ವಾಜ, ಗೌತಮ, ಜಮದಗ್ನಿ ಮತ್ತು ಕಶ್ಯಪ. ಇವರು ಸಪ್ತ ಋಷಿಗಳು. ವಶಿಷ್ಠ ಋಷಿಗಳ ಧರ್ಮಪತ್ನಿಯಾದ ಅರುಂಧತಿಗೆ ಅರಿಶಿಣ, ಕುಂಕುಮ, ಬಳೆ, ಮಂಗಳಸೂತ್ರ, ಗೆಜ್ಜೆ, ವಸ್ತ್ರ ಏರಿಸಬೇಕು. ಸಪ್ತ ಋಷಿಗಳಿಗೆ ಜನಿವಾರ ಹಾಗೂ ಗೆಜ್ಜೆ ವಸ್ತ್ರ ಏರಿಸಬೇಕು. ಹಾಗೆ ಆ ದಿನ ಬಾಗಿಣ ಕೂಡ ಕೊಡಬೇಕು. ಮರುದಿನ ಮತ್ತೆ ಸ್ನಾನ ಮಾಡಿ ಮಡಿ ಅಡಿಗೆ ಮಾಡಿ ದೇವರ ನೈವೇದ್ಯ ಮಾಡಿ ಆ ದಿನ ದಂಪತ್ತ ಊಟ ಹಾಕಬೇಕು. ಈ ಋಷಿ ಪಂಚಮಿ ವ್ರತ ಮಾಡಿದವರು ಆ ದಿನ ಋಷಿ ಪಂಚಮಿಯ ಕಥೆಯನ್ನು ಕೇಳಬೇಕು. ಕಥೆಯ ಹಿನ್ನೆಲೆ: ಪುರಾಣಗಳ ಪ್ರಕಾರ ಋಷಿ ಪಂಚಮಿಯು ಉಪವಾಸವನ್ನು ಪ್ರಾಯಶ್ಚಿತ್ತಕ್ಕಾಗಿ ಆಚರಿಸಲಾಗುತ್ತದೆ. ಹೆಣ್ಣು ಮಕ್ಕಳು ರಜಸ್ವಲ ಕಾಲದಲ್ಲಿ ಮಾಡಿದ ಅಜ್ಞಾನದ ದೋಷಗಳನ್ನು ಪರಿಹರಿಸಲು ಈ ವ್ರತವನ್ನು ಮಾಡುತ್ತಾರೆ. ಈ ವ್ರತವನ್ನು ಮಾಡಿದರೆ ನಮ್ಮ ಹಿಂದಿನ ಜನ್ಮದ ಪಾಪಗಳನ್ನು ಶುದ್ಧಿಯಾಗುತ್ತವೆ. ಸ್ತ್ರೀಯರಿಗೆ ಶುದ್ಧಿ ಹಾಗೂ ಕುಟುಂಬದಲ್ಲಿ ಆರೋಗ್ಯ, ಸಮೃದ್ಧಿ ಮತ್ತು ಸೌಭಾಗ್ಯ ಲಭಿಸುತ್ತದೆ. ಋಷಿ ಪಂಚಮಿ ಎಂದರೆ ನಮ್ಮ ಸಪ್ತ ಋಷಿಗಳನ್ನು ಸ್ಮರಿಸಿ ಪ್ರಾಯಶ್ಚಿತ್ತ ವ್ರತವಾಗಿದೆ. ಇದು ಒಂದು ವಿಶೇಷ ಆಚರಣೆಯಾಗಿದೆ. ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.